ಬಹಳಷ್ಟು ಜನಕ್ಕೆ ಈ ಒಂದು ರೆಸಿಪಿ ಗೊತ್ತಿರುತ್ತೆ, ಇನ್ನೂ ಬಹಳಷ್ಟು ಜನಕ್ಕೆ ಈ ರೆಸಿಪಿ ಬಗ್ಗೆ ಐಡಿಯಾನೂ ಇರಲ್ಲ. ಈ ಥರನೂ ಮಾಡ್ಬೋದಾ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಸೂಪರ್. ಸೊ ಇವತ್ತು ಯಾವ ಒಂದು ರೆಸಿಪಿ? ಇವತ್ತು ಬಹಳಷ್ಟು ಜನಕ್ಕೆ ಈ ಒಂದು ರೆಸಿಪಿ ಗೊತ್ತಿರುತ್ತೆ, ಇನ್ನೂ ಬಹಳಷ್ಟು ಜನಕ್ಕೆ ಈ ರೆಸಿಪಿ ಬಗ್ಗೆ ಐಡಿಯಾನೂ ಇರಲ್ಲ. ಈ ಥರನೂ ಮಾಡ್ಬೋದಾ ಅಂತ. ಒಂದು ಊಟಕ್ಕೆ ಕೂತಾಗ ಎಲ್ಲ ಐಟಮ್ಗಳು ಅಂದರೆ ಕೋಸಂಬರಿ, ಪಲ್ಯ, ಚಿತ್ರಾನ್ನ ಅಥವಾ ಪಾಯಸ, ಈ ಥರದ್ದು ಎಲ್ಲ ಒಂದು ಐಟಮ್ಗಳು ಇದ್ದರೆ ಹೇಗಿರುತ್ತೆ, ಒಂದು ಊಟಕ್ಕೆ ಪರಿಪೂರ್ಣತೆ ಇರುತ್ತಲ್ಲ, ಹಾಗೆ ಈ ಒಂದು ರೆಸಿಪಿ ಒಂದು ಊಟಕ್ಕೆ ಕೂತಾಗ ಅದರ ಮೆರುಗನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ. ಅದೇ ಮಟೋಡಿ ಪಲ್ಯ. ಈ ಮಟೋಡಿ ಪಲ್ಯ ಹೆಸರು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಕೆಲವರು ಮಟವಾಡಿ ಪಲ್ಯ ಅಂತಾರೆ, ಕೆಲವರು ಮಟೋಡಿ ಪಲ್ಯ ಅಂತಾರೆ. ಕಡಲೆಬೇಳೆ ಮತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಮಾಡುವಂಥ ಒಂದು ಪಲ್ಯ ಇದು. ಮಾಡೋ ವಿಧಾನ ಒಂದು ಸ್ವಲ್ಪ ಕಷ್ಟಕರವಾದ್ರೂ ಅದರಿಂದ ಆರೋಗ್ಯಕ್ಕೆ ಬೆನಿಫಿಟ್ಸು ತುಂಬ ಜಾಸ್ತಿ. ಹಾಗಾಗಿ ಇವತ್ತು ಮಟೋಡಿ ಪಲ್ಯ ಹೇಳ್ಕೊಡ್ಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು ತಮಿಳರಿಗೂ ಮಟೋಡಿ ಪಲ್ಯ ರೆಸಿಪಿನ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಮೊದಲನೇದಾಗಿ ನಾನು ಕಡಲೆಬೇಳೆನ ಬಿಸಿ ನೀರಲ್ಲಿ ಸುಮಾರು ಒಂದು 1/4 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ. 1/4 ಗಂಟೆಯಿಂದ ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಇದು ಮೆತ್ತಗಾಗುತ್ತೆ. ಬಿಸಿನೀರಲ್ಲಿ ನೆನೆಸಿದ್ರೆ ಇನ್ನಷ್ಟು ಬೇಗ ಆಗುತ್ತೆ. ನೀವು ನೋಡ್ತಿರ್ಬೋದು, ಈಗ ಕಡಲೆಬೇಳೆ ನೆನೆಸಿಟ್ಕೊಂಡಿರೋದು. ಜೊತೆಗೆ ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು ತೊಳೆದುಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು, ಹಸಿಮೆಣಸು ಖಾರಕ್ಕೆ, ತೆಂಗಿನಕಾಯಿ ತುರಿ ಒಗ್ಗರಣೆಗೆ, ಸಾಸಿವೆ, ಕಡಲೆಬೇಳೆ, ಒಂದು ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ. ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಮಟೋಡಿ ಪಲ್ಯಕ್ಕೆ. ಈಗ ಮೊದಲನೇದಾಗಿ ನಾವು ಕಡಲೆಬೇಳೆ ಏನು ತೊಗೊಂಡಿದ್ದೀವಲ್ಲ, ಇದನ್ನು ನಾವು ಒಂದು ಮಿಕ್ಸಿಲಿ ಹಾಕ್ಕೊಂಡು ತರಿಯಾಗಿ, ನೈಸ್ ಮಾಡುವಾಗ ತರಿಯಾಗಿ ರುಬ್ಕೊಂಡು ಬಂದ್ಬಿಡೋಣ. ಈಗ ನಾವು ಕಡಲೆಬೇಳೆ ನೆನೆಸಿಟ್ಕೊಂಡಿರೋದನ್ನು ನೈಸಾಗಿ ರುಬ್ಕೊಂಡಿದ್ದೀವಿ, ತರಿಯಾಗಿ ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪು ಇದನ್ನು ಹಾಕಿ ಕಲಿಸ್ಕೋಬೇಕು. ಕೈಯಲ್ಲಿ ಬೇಕಾದ್ರೂ ಕಲಿಸ್ಬೋದು, ಸ್ಪೂನಲ್ಲಿ ಬೇಕಾದ್ರೂ ಕಲಿಸ್ಬೋದು. ಓಕೆ. ಇದನ್ನು ನಾವು ಕಲಿಸಿ ಒಂದು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಅಥವಾ ಸ್ಟೀಮು ಇದ್ದವರು, ಸ್ಟೀಮಿನ ವ್ಯವಸ್ಥೆ ಇದ್ದವರು ಸ್ಟೀಮ್ ಮಾಡ್ಕೋಬೇಕು. ಅಂದರೆ ಹಿಂಗೆ ನೀರು ಹಾಕಿ ಬೇಯಿಸ್ಕೊಂಡು? ನೀರು ಹಾಕ್ಕೊಂಡಲ್ಲ, ನೀರು ಹಾಕ್ಕೊಂಡು ಇದ್ರೊಳಗಡೆ ಕುಕ್ಕರ್ ಒಳಗಡೆ ಒಂದು ಪಾತ್ರೆ ಇಟ್ಟು ಇದನ್ನು ಬರೀ ಡ್ರೈ, ಓಕೆ, ಅಂದರೆ ಇಡ್ಲಿ ಥರ ಬೇಯಿಸ್ಕೋಬೇಕಾಗತ್ತೆ. ಒಂದು 10 ರಿಂದ 15 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊಳ್ಳೋಣ. ಈಗ ಕಡಲೆಬೇಳೆ ನಾವು ಸ್ಟೀಮಿಗೆ ಇಟ್ಟಿದ್ವಿ. ಕಡಲೆಬೇಳೆ ಮತ್ತು ಮೆಂತ್ಯ ಸೊಪ್ಪು ಇವೆರಡು ಕೂಡ ಬೆಂದಿದೆ. ಎಣ್ಣೆ, ಈ ಪಲ್ಯಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿತಾ ಇದ್ದಾಗೆ ಇದಕ್ಕೆ ಉದ್ದಿನ ಬೇಳೆ ಕೆಂಪಾಗಬೇಕು. ಆಮೇಲೆ ಈ ಒಂದು ರೆಸಿಪಿಲಿ ಇದಕ್ಕೆ ಇಂಗು ಅನ್ನೋವಂಥದ್ದು ತುಂಬ ಮುಖ್ಯ. ಹಿಂಗೆ ಜಾಸ್ತಿ ಪರಿಮಳ ಬರುವಂಥದ್ದು ಇದಕ್ಕೆ. ಈಗ ಉದ್ದಿನಬೇಳೆ ಕೆಂಪಾಗ್ತಾ ಇದ್ದಾಗೆ ಇದಕ್ಕೆ ಕರಿಬೇವಿನ ಸೊಪ್ಪು, ಅದರಲ್ಲಿ ಕಾಯಿ ಮತ್ತು ಹಸಿಮೆಣಸು, ಈಗ ಇದಕ್ಕೆ ಇಂಗನ್ನು ಸೇರಿಸೋಣ. ಓಕೆ. ಬಟ್ ಹಿಂಗೆ ಬೇಕೇ ಬೇಕು. ಇಂಗು ಈ ಮಸ್ಟ್ ಆ್ಯಂಡ್ ಶುಡ್. ಈ ಒಂದು ರೆಸಿಪಿಗೆ ಇಂಗು ಬೇಕೇ ಬೇಕಾಗುತ್ತೆ. ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ.
ಅಂದರೆ ಈ ಮಟೋಡಿ ಪಲ್ಯ ಅಂದಾಗ ಮೆಂತ್ಯ ಸೊಪ್ಪೇ ಬಳಸಬೇಕಾ ಅಥವಾ ಹೇಗೆ? ಮೆಂತ್ಯ ಸೊಪ್ಪು ಕೆಲವರು ಬೇರೆ ಬೇರೆ ಸೊಪ್ಪುಗಳನ್ನ ಬಳಸ್ತಾರೆ, ಆದರೆ ಮೆಂತ್ಯ ಸೊಪ್ಪೇ ಸ್ವಲ್ಪ ಜಾಸ್ತಿ ಬಳಕೆ ಆಗೋದು ಇದಕ್ಕೆ. ಈಗ ಕಾಯಿ ಕೂಡ ಫ್ರೈ ಆಗಿದೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಿ ಈಗ ಅದಕ್ಕೆ ಕಡಲೆಬೇಳೆ ಮತ್ತು ಮೆಂತ್ಯ ನಾವು ಬೇಯಿಸ್ಕೊಂಡಿರೋದನ್ನು ಹಾಕೋಣ. ಈಗ ಒಲೆ ಉರಿ ಕಮ್ಮಿ ಮಾಡಬೇಕು. ಕೊನೆಗೆ ಅರಿಶಿಣ, ಸ್ವಲ್ಪ ಅರಿಶಿಣ ಇದಕ್ಕೆ ಹಾಕ್ಬೇಕು. ಒಗ್ಗರಣೆಗೂ ಹಾಕ್ಬೋದು, ಕೊನೆಗೆ ಹಾಕೋದ್ರಿಂದ ಎಲ್ಲ ಕಡೆ ನೀಟಾಗಿ ಹರಡ್ಕೊಳ್ಳುತ್ತೆ. ಈಗ ಒಲೆನ ಆಫ್ ಮಾಡ್ಕೊಂಡ್ಬಿಟ್ರೆ ಮಟವಾಡಿ ಪಲ್ಯ ರೆಡಿ ಇದೆ, ರೆಡಿ ಟು ಸರ್ವ್. ರೆಡಿ ಆಯ್ತಾ? ಹೌದು. ಓಕೆ, ಈಗ ಬಹಳಷ್ಟು ಜನಕ್ಕೆ ಗೊತ್ತಿರುವಂಥ ರೆಸಿಪಿ, ಮೋಸ್ಟ್ಲಿ ನನಗಿಂತ ಚೆನ್ನಾಗಿ ನೀವೇ ಮಾಡ್ಬೋದು ಅಂತ ಅನ್ಸುತ್ತೆ. ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಇರೋ ರೆಸಿಪಿ ನನ್ನನ್ನು ನೋಡಿ ಟ್ರೈ ಮಾಡ್ತೀರಾ ಅನ್ಸುತ್ತೆ. ಮಟೋಡಿ ಪಲ್ಯ ಅಥವಾ ಮಟವಾಡಿ ಪಲ್ಯ ಅಂತ ಕರೀತಾರೆ. ಭಾಳಷ್ಟು ಉತ್ತಮವಾದ ಒಂದು ರೆಸಿಪಿ ಆರೋಗ್ಯಕ್ಕೆ. ಇದನ್ನು ತಾವೆಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮ್ಮ ಕಮೆಂಟ್ಸ್ಗಳನ್ನ ಓದೋಕ್ಕೆ ಕಾಯ್ತಾ ಇರ್ತೀನಿ. ಕಡಲೆಬೇಳೆ ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೊತೆಗೆ ತುಂಬ ರುಚಿಕರ ಕೂಡ. ಎಲ್ಲರೂ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಕೊಟ್ಟಿದ್ದಕ್ಕೆ.